ಎಲ್ಲರಿಗೂ ನಮಸ್ಕಾರ. ಪಿಎಸ್ಟಿಆರ್, ಜಿಪಿಎಸ್ಟಿಆರ್, ಎಚ್ಎಸ್ಟಿಆರ್ ಈ ಪರೀಕ್ಷೆಗಳ ತಯಾರಿಯಲ್ಲಿರೋರಿಗೆ ಶಿಶು ಮನೋವಿಜ್ಞಾನದ ಒಂದು ಬಹು ಮುಖ್ಯ ವಿಷಯವನ್ನ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದೇ ಮಗುವಿನ ವಿಕಾಸದ ತತ್ವಗಳು. ಒಂದು ವಿಷಯ ನೆಂಪಿರ್ಲಿ, ಈ ತತ್ವಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ನೋಡಿ, ನಮ್ಮ ಇವತ್ತಿನ ಈ ಚರ್ಚೆಯ ಗುರಿ ತುಂಬಾನೇ ಸಿಂಪಲ್. ಇದು ಬರೀ ಥಿಯೋರಿ ಕ್ಲಾಸ್ ಅಲ್ಲ, ಬದಲಿಗೆ ಕರ್ನಾಟಕದ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ಪದೇ ಪದೇ ಯಾವ ಪ್ರಶ್ನೆಗಳು ಬರ್ತಾವೋ ಅವುಗಳಿಗೆ ಹೇಗೆ ಉತ್ತರಿಸಿ ಸುಲಭವಾಗಿ ಅಂಕ ಗಳಿಸಬಹುದು ಅನ್ನೋದಕ್ಕೆ ಇದೊಂದು ಫೋಕಸ್ಡ್ ಗೈಡ್ ಅಷ್ಟೇ. ಸರಿ, ಹಾಗಾದ್ರೆ ಮೊದಲನೇದಾಗಿ ವಿಕಾಸದ ದಿಕ್ಕುಗಳು ಅಂದ್ರೇನು ಅಂತ ನೋಡೋಣ. ಅಂದ್ರೆ ಮಗುವಿನ ದೈಹಿಕ ಬೆಳವಣಿಗೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದನ್ನ ಹೇಳೋಕೆ ಎರಡು ಮುಖ್ಯವಾದ ತತ್ವಗಳಿವೆ. ಅದರಲ್ಲಿ ಮೊದಲನೇದು ಶಿರ-ಪಾದಾಭಿಮುಖ ತತ್ವ. ಹೆಸರೇ ಹೇಳೋ ಹಾಗೆ ಶಿರ ಅಂದ್ರೆ ತಲೆ, ಪಾದ ಅಂದ್ರೆ ಕಾಲು. ವಿಕಾಸ ತಲೆಯಿಂದ ಶುರುವಾಗಿ ಪಾದದ ಕಡೆಗೆ ಹೋಗುತ್ತೆ. ಯೋಚನೆ ಮಾಡಿ, ಒಂದು ಮಗು ಮೊದಲೇನ್ ಮಾಡುತ್ತೆ? ನಿಲ್ಲೋಕೆ ಅಥವಾ ನಡೆಯೋಕೆ ಮುಂಚೆ ತನ್ನ ತಲೆ ಮತ್ತೆ ಕತ್ತನ್ನ ಹಿಡಿದುಕೊಳ್ಳೋಕೆ ಕಲಿತಲ್ವಾ? ಅಂದ್ರೆ ಮೊದಲು ತಲೆಯ ಭಾಗ, ಆಮೇಲೆ ದೇಹದ ಕೆಳಗಿನ ಭಾಗಗಳು ವಿಕಾಸಗೊಳ್ಳುತ್ತವೆ. ನೋಡಿ, ಸುಮ್ನೆ ಹೇಳ್ತಿಲ್ಲ. HSTR 2015ರ ಪರೀಕ್ಷೆಯಲ್ಲಿ ಇದರ ಮೇಲೆ ಡೈರೆಕ್ಟ್ ಪ್ರಶ್ನೆ ಬಂದಿದೆ. ಪ್ರಶ್ನೆ ಹೀಗಿತ್ತು ನೋಡಿ: ಬೆಳವಣಿಗೆ ಮತ್ತು ವಿಕಾಸವು ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತದೆ ಎಂದು ವಿವರಿಸುವ ತತ್ವ ಯಾವುದು ಅಂತ. ಉತ್ತರ ಸಿಂಪಲ್: ಶಿರ-ಪಾದಾಭಿಮುಖ ತತ್ವ. ಇದ್ರಿಂದ ಗೊತ್ತಾಗತ್ತೆ ಈ ಕಾನ್ಸೆಪ್ಟ್ ಎಷ್ಟು ಮುಖ್ಯ ಅಂತ. ಸರಿ, ಈಗ ಎರಡನೇ ತತ್ವಕ್ಕೆ ಬರೋಣ. ಅದೇ ಕೇಂದ್ರ ಪರಿಧಿ ಅಭಿಮುಖ ತತ್ವ. ಇದು ಏನ್ ಹೇಳುತ್ತೆ ಅಂದ್ರೆ, ವಿಕಾಸ ದೇಹದ ಮಧ್ಯಭಾಗದಿಂದ ಅಂದ್ರೆ ಕೇಂದ್ರದಿಂದ ಹೊರಗಿನ ಭಾಗಗಳ ಕಡೆಗೆ ಸಾಗುತ್ತೆ. ಅಂದ್ರೆ ಕೈಕಾಲುಗಳ ತುದಿಗಳ ಕಡೆಗೆ. ಉದಾಹರಣೆಗೆ, ಮಗು ಮೊದಲು ಪೂರ್ತಿ ತೋಳನ್ನ ಆಡ್ಸೋಕೆ ಕಲಿಯುತ್ತೆ, ಆಮೇಲೆ ತಾನೇ ಬೆರಳುಗಳನ್ನ ಉಪಯೋಗಿಸೋಕೆ ಕಲಿಯೋದು ಅಲ್ವಾ? ಮತ್ತೆ ನೋಡಿ, ಇದರ ಮೇಲೂ ಪರೀಕ್ಷೆಯಲ್ಲೇ ಪ್ರಶ್ನೆ ಬಂದಿದೆ. ಒಂದು ಮಗು ಮೊದಲು ತನ್ನ ತೋಳು ಮತ್ತು ಕೈಗಳ ಮೇಲೆ ಕಂಟ್ರೋಲ್ ತಗೊಂಡು ಆಮೇಲೆ ತನ್ನ ಬೆರಳುಗಳನ್ನ ಕಂಟ್ರೋಲ್ ಮಾಡುತ್ತೆ. ಇದು ಯಾವ ತತ್ವವನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದ್ರು. ಉತ್ತರ ತುಂಬಾನೇ ಸ್ಪಷ್ಟ: ಕೇಂದ್ರ ಪರಿಧಿ ಅಭಿಮುಖ ತತ್ವ. ಹಾಗಾದ್ರೆ ಕನ್ಫ್ಯೂಷನ್ ಬೇಡ. ಈ ಎರಡರ ನಡುವಿನ ವ್ಯತ್ಯಾಸವನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಶಿರಪಾದಾಭಿಮುಖ ಅಂದ್ರೆ ತಲೆಯಿಂದ ಪಾದದ ಕಡೆಗೆ, ಅಂದ್ರೆ ವರ್ಟಿಕಲ್ ಗ್ರೋತ್. ಅದೇ ಕೇಂದ್ರ ಪರಿಧಿ ಅಭಿಮುಖ ಅಂದ್ರೆ ದೇಹದ ಮಧ್ಯದಿಂದ ಹೊರಗಡೆಗೆ, ಅಂದ್ರೆ ಹಾರಿಜಾಂಟಲ್ ಗ್ರೋತ್. ಇಷ್ಟೇ ಸಿಂಪಲ್. ಸರಿ, ಈಗ ಮುಂದಿನ ಕಾನ್ಸೆಪ್ಟ್ ಕಡೆ ಹೋಗೋಣ. ವಿಕಾಸದ ವಿನ್ಯಾಸಗಳು ಅಂದ್ರೇನು? ವಿಕಾಸ ಅನ್ನೋದು ಸುಮ್ನೆ ಹೇಗೆಗೋ ಆಗಲ್ಲ. ಅದು ಒಂದು ನಿರ್ದಿಷ್ಟವಾದ, ಒಂದು ನಿರೀಕ್ಷಿತ ಕ್ರಮವನ್ನೇ ಫಾಲೋ ಮಾಡುತ್ತೆ. ಇದನ್ನೇ ವಿನ್ಯಾಸ ಏಕರೂಪತಾ ನಿಯಮ ಅಂತ ಕರೆಯೋದು. ನೋಡಿ, ವಿಕಾಸದ ಸ್ಪೀಡು ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ಇರಬಹುದು. ಒಬ್ರು ಬೇಗ ನಡಿಬಹುದು, ಇನ್ನೊಬ್ರು ಸ್ವಲ್ಪ ಲೇಟಾಗಿ. ಆದ್ರೆ ಆ ಕ್ರಮ ಇದೆಯಲ್ಲ, ಅದು ಎಲ್ರಿಗೂ ಒಂದೇ. ಉದಾಹರಣೆಗೆ, ಎಲ್ಲಾ ಮಕ್ಕಳು ಮೊದಲು ನಿಲ್ಲೋಕೆ ಕಲ್ತು ಆಮೇಲೆನೆ ನಡೆಯೋಕೆ ಕಲಿಯೋದು. ಯಾರಾದ್ರೂ ಮೊದಲು ಓಡಿ ಆಮೇಲೆ ನಡೆಯೋಕೆ ಕಲ್ತಿದಾರಾ? ಇಲ್ಲ ಅಲ್ವಾ? ಮತ್ತೊಮ್ಮೆ ನೋಡಿ, TET 2022ರ ಪರೀಕ್ಷೆಯಲ್ಲಿ ಇದೇ ತತ್ವದ ಮೇಲೆ ಪ್ರಶ್ನೆ ಬಂದಿದೆ. ಮಗು ನಿಲ್ಲೋಕೆ ಕಲಿಯ ಮುಂಚೆ ನಡೆಯೋಕೆ ಆಗಲ್ಲ, ಇದು ಯಾವ ನಿಯಮಕ್ಕೆ ಸಂಬಂಧಿಸಿದ್ದು ಅಂತ. ಉತ್ತರ ವಿನ್ಯಾಸ ಏಕರೂಪತಾ ನಿಯಮ. ಇದ್ರಿಂದ ಈ ತತ್ವಗಳ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ವಿಕಾಸದ ಸ್ವರೂಪದ ಬಗ್ಗೆ ಮಾತಾಡೋಣ. ಅಂದ್ರೆ ವಿಕಾಸ ಪ್ರಕ್ರಿಯೆಯ ಕೆಲವು ಮೂಲಭೂತ ಗುಣಗಳು ಹೇಗಿರ್ತವೆ ಅನ್ನೋದನ್ನ ಹೇಳುವ ಕೆಲವು ತತ್ವಗಳು. ಅದರಲ್ಲಿ ಮೊದಲನೆಯದು ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುವ ತತ್ವ. ಅಂದ್ರೆ ಮಗುವಿನ ಆರಂಭಿಕ ರಿಯಾಕ್ಷನ್ಸ್ ಇಡೀ ದೇಹವನ್ನ ಒಳಗೊಂಡಿರುತ್ತೆ, ತುಂಬಾ ಜನರಲ್ ಆಗಿರುತ್ತೆ. ಆದ್ರೆ ಸಮಯ ಕಳೆದ ಹಾಗೆ ಆ ರಿಯಾಕ್ಷನ್ಸ್ ತುಂಬಾನೇ ಸ್ಪೆಸಿಫಿಕ್, ಅಂದ್ರೆ ನಿರ್ದಿಷ್ಟ ಆಗ್ತಾ ಹೋಗ್ತವೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಇದೆ. ಒಂದು ಸಣ್ಣ ಮಗು, ಅಂದ್ರೆ ನವಜಾತ ಶಿಶು ಅಳುವಾಗ ಗಮನಿಸಿದಿರಾ? ಅದು ಬರೀ ಬಾಯಿಂದ ಅಳ್ಳ, ಅದರ ಕೈ, ಕಾಲು, ಮೈ ಎಲ್ಲವೂ ಚಲಿಸ್ತಿರುತ್ತೆ. ಇದು ಸಾಮಾನ್ಯ ಪ್ರತಿಕ್ರಿಯೆ. ಆದ್ರೆ ಮಗು ಬೆಳೀತಾ ಬೆಳೀತಾ ಅಳ್ಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ಕೇವಲ ತನ್ನ ಧ್ವನಿಪೆಟ್ಟಿಗೆಯನ್ನ ಮಾತ್ರ ಬಳಸೋಕೆ ಕಲಿಯುತ್ತೆ. ಇದುವೇ ನಿರ್ದಿಷ್ಟ ಪ್ರತಿಕ್ರಿಯೆ. ಅಂದಹಾಗೆ ಈ ತತ್ವದ ಮೇಲೆ GPSTR 2022ರ ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲೂ ಪ್ರಶ್ನೆ ಬಂದಿತ್ತು. ಅಂದ್ರೆ ಇದು ಕೂಡ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಅಂತಾಯ್ತು. ಮುಂದಿನದು ನಿರಂತರತೆಯ ತತ್ವ. ಇದು ತುಂಬಾ ಸರಳ, ಆದರೆ ಅಷ್ಟೇ ಮುಖ್ಯವಾದದ್ದು. ಸಿಂಪಲ್ ಆಗಿ ಹೇಳೋದಾದ್ರೆ, ವಿಕಾಸ ಅನ್ನೋದು ತಾಯಿಯ ಗರ್ಭದಿಂದ ಶುರುವಾಗಿ ನಮ್ಮ ಜೀವನದ ಕೊನೆಯವರೆಗೂ ನಡೀತಾನೇ ಇರುತ್ತೆ. ಅದು ಯಾವತ್ತೂ ನಿಲ್ಲೋದಿಲ್ಲ. ನೋಡಿ, ನಮ್ಮ ದೈಹಿಕ ಬೆಳವಣಿಗೆ ಒಂದು ವಯಸ್ಸಲ್ಲಿ ನಿಲ್ಬಹುದು, ಆದ್ರೆ ವಿಕಾಸ ನಿರಂತರ.
ಟೆಟ್ 2021 ಪೇಪರ್ ನೋಡಿದ್ರೆ ಇದ್ರ ಡೆಫಿನಿಷನ್ ಏನೇ ಡೈರೆಕ್ಟೇ ಕೇಳ್ಬಿಟ್ಟಿದ್ದಾರೆ. ವಿಕಾಸವು ಎಂದಿಗೂ ಕೊನೆಗೊಳ್ಳದ ಪ್ರಕ್ರಿಯೆ ಅನ್ನೋದನ್ನ ಹೇಳೋ ತತ್ವ ಯಾವುದು ಅಂತ. ಉತ್ತರ ಎಷ್ಟು ಸುಲಭ ಅಲ್ವಾ? ನಿರಂತರತೆಯ ತತ್ವ. ಸರಿ, ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲ ಪ್ರಮುಖ ತತ್ವಗಳನ್ನ ಒಂದೇ ಸಾರಿ ಫಟಾಫಟ್ ಅಂತ ರಿವೈಸ್ ಮಾಡ್ಬಿಡೋಣ. ಆಗ ಎಲ್ಲವೂ ತಲೆಯಲ್ಲಿ ಚೆನ್ನಾಗ್ ಕೂರುತ್ತೆ. ಓಕೆ, ರೆಡಿ? ಶಿರಪಾದಾಭಿಮುಖ ಅಂದ್ರೆ ತಲೆಯಿಂದ ಪಾದ. ಕೇಂದ್ರ ಪರಿಧಿ ಅಭಿಮುಖ ಅಂದ್ರೆ ಕೇಂದ್ರದಿಂದ ಹೊರಗೆ. ವಿನ್ಯಾಸದ ಏಕರೂಪತೆ ಅಂದ್ರೆ ಒಂದು ನಿರ್ದಿಷ್ಟ ಕ್ರಮವನ್ನೇ ಫಾಲೋ ಮಾಡೋದು. ಸಾಮಾನ್ಯದಿಂದ ನಿರ್ದಿಷ್ಟ ಅಂದ್ರೆ ಜನರಲ್ ಆಕ್ಷನ್ನಿಂದ ಸ್ಪೆಸಿಫಿಕ್ ಆಕ್ಷನ್ ಕಡೆಗೆ. ಮತ್ತು ಕೊನೆಯದಾಗಿ ನಿರಂತರತೆ ಅಂದ್ರೆ ಇದು ಜೀವನ ಪರ್ಯಂತ ನಡೆಯೋ ಪ್ರಕ್ರಿಯೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ. ಈ ಎಲ್ಲ ತತ್ವಗಳನ್ನ ಬರೀ ಪರೀಕ್ಷೆ ಪಾಸ್ ಮಾಡೋಕೆ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ನಿಜವಾದ ಪ್ರಶ್ನೆ ಏನಂದ್ರೆ, ಈ ಜ್ಞಾನವನ್ನ